ಪ್ರೀತಿಯಿಂದ ಪ್ರೀತಿಯಿಂದ. ತೇಜು ಯಾಕ್ಲ ಚಡ್ಪಡಿಸ್ತಿದ್ಯಾ? ನಿನ್ ತಲೆಯಲ್ಲದೇನು ಹುಳ ಬಿಟ್ಕೊಂಡಿದ್ಯೋ ಹೇಳ್ಬಿಡ್ಲಾ? ಅಪ್ಪಾಜಿನ ಮುಂದೆ ಕೂರಿಸ್ಕೊಂಡೆ ವಿಷಯ ಶುರು ಮಾಡೋದು. ಓಹೋ, ಅದೇನಪ್ಪ ಅಂತ ಇಂಪಾರ್ಟೆಂಟ್ ವಿಷಯ? ನನ್ನ ಮದುವೆಗೂ ಮೊದಲು ನಾನು ಕೆಲವು ಡ್ಯೂಟಿಗಳನ್ನ ಮಾಡಿ ಮುಗಿಸ್ಲೇಬೇಕು ಡ್ಯಾಡ್. ಯಾಕೆ? ಆಮೇಲೆ ಹೆಂಡತಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅಂತನಾ? ನೀನು ನಮ್ಮಂಗೆ ಹೆಂಡತಿ ಗುಲಾಮ್ ಆಗ್ಬೇಕು ಅಂತಿದೀಯಲ್ಲ? ಹಾಗಲ್ಲ, ಅಮ್ಮಯ್ಯಣ್ಣ ಮನೇಲಿಲ್ಲ, ಅದಕ್ಕೆ ಸಮಯ ಸಾಧಿಸಿ ಮಾತಾಡಿ ಎಲ್ಲರ ಹತ್ರ ಒಪ್ಪಿಗೆ ತಗೊಂಡು ಮುಂದುವರಿಯೋಣ ಅಂತ. ಓ, ಅಮ್ಮೈ ಟ್ರೀಟ್ಮೆಂಟ್ ವಿಷಯನಾ? ನಾವೆಲ್ಲ ಓಕೆ ಅಂತ ಹೇಳಾಯ್ತಲ್ಲ, ಇನ್ಯಾಕೆ ಯೋಚನೆ? ನೀವೆಲ್ಲ ಸೇರಿ ಓಕೆ ಅನ್ನೋದಕ್ಕಿಂತ ನನಗೆ ಧೈರ್ಯ ಕೊಟ್ರೇನೆ ನಾನು ಈ ಕೆಲಸ ಮುಂದುವರೆಯಕ್ಕೆ ಸಾಧ್ಯ. ಅಮ್ಮಯ್ಯಣ್ಣಂಗೆ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕು ಅಂತ ನಮ್ಮೆಲ್ರಿಗೂ ಆಸೆ ಇದ್ರು ಇದಕ್ಕೆ ಕೆಲವು ಪ್ರಾಬ್ಲಮ್ಸ್ ಇವೆ. ಈ ಟ್ರೀಟ್ಮೆಂಟ್ ಅನ್ನೋದು ದೇಹಕ್ಕಲ್ಲ, ತಲೆಗೆ ಅನ್ನೋದು ಎಲ್ರಿಗೂ ನೆನಪಿರ್ಲಿ. ಒಂದ್ ವೇಳೆ ನಾವು ಶುರು ಮಾಡೋ ಟ್ರೀಟ್ಮೆಂಟ್ ಇಂದ ಅಮ್ಮಯ್ಯಣ್ಣನ ಮಾನಸಿಕ ಸ್ಥಿತಿ ಸರಿ ಹೋಗದೆ ಹಾಗೆ ಉಳ್ಕೊಂಡ್ರೆ ಪರವಾಗಿಲ್ವಾ? ಅಮ್ಮಯ್ಯಣ್ಣ ಈಗಿರೋ ಹಾಗೆ ಇರ್ಲಿ ಅಂತ ನಿಮ್ಮಲ್ಲಿ ಎಷ್ಟು ಜನ ಬಯಸ್ತೀರಾ? ನಿಮ್ಗೆಲ್ಲ ಅಮ್ಮಯ್ಯಗೆ ಟ್ರೀಟ್ಮೆಂಟ್ ಕೊಡ್ಸೋದು ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಲ್ಲ, ಕಣ್ಮುಂದೆನೆ ಮುದ್ದಾಗಿ ಓಡಾಡ್ಕೊಂಡು ಜೀವಂತವಾಗಿದ್ದಾನಲ್ಲ, ಅಷ್ಟೇ ಸಾಕು. ಏನೋ ಮಾಡೋಕ್ ಹೋಗಿ ಇನ್ನೇನೋ ಆಗ್ಬಿಟ್ರೆ ಅಂತ ಭಯ. ನೆನಪು ಬಂದ ಮೇಲೆ ನನ್ನ ಮರ್ತು ಬಿಡ್ತಾನೇನೋ ಅನ್ನೋ ಭಯ ನಂಗೆ. ಅಮ್ಮಯ್ಯಣ್ಣ ಈಗಿರೋ ರೀತಿಯಿಂದ ಎಷ್ಟು ಪ್ರಯೋಜನನೋ, ಅವನ ಪರಿಸ್ಥಿತಿ ಇನ್ನೂ ಹಾಳಾದ್ರೂ ಅಷ್ಟೇ ಪ್ರಯೋಜನಕ್ಕೆ ಬರ್ತಾನೆ. ಆದ್ರೆ ಅಮ್ಮಯ್ಯಣ್ಣ ಯಾಕೆ ಸರಿ ಆಗ್ಲೇಬೇಕು ಅಂದ್ರೆ, ಡ್ಯಾಡ್, ನಾಳೆ ನನ್ನ ಹೆಂಡತಿ ಮಕ್ಳ ಜೊತೆ ನಾನು ಸುಖವಾಗಿ ಕಾಲ ಕಳೆದು ಬಿಡ್ತೀನಿ. ಆದ್ರೆ ಈ ಐಶ್ವರ್ಯ, ಈ ಮನೆ, ಈ ಕಂಪ್ನಿ ಎಲ್ಲ ಅವನು ಬದಲಾಗಿ ನಾನು ಮಾತ್ರ ಅನುಭವಿಸ್ತಿದ್ದೀನಲ್ವಾ ಡ್ಯಾಡ್? ಇವತ್ತು ಆಫೀಸ್ನಲ್ಲಿ ಅವನು ಕೂರ್ಬೇಕಾಗಿರೋ ಚೇರ್ನಲ್ಲಿ ನಾನು ಕೂರ್ತಾ ಇದ್ದೀನಿ. ಅವನು ಮನೆ ಹಿರಿಮಗಾಗಿ ನಿರ್ಧಾರಗಳು ತಗೋಬೇಕು, ಆದ್ರೆ ನಾನೇ ಎಲ್ಲ ನಿರ್ಧಾರಗಳು ತಗೋತಾ ಇದ್ದೀನಿ. ಅಮ್ಮಯ್ಯಣ್ಣ ತುಂಬಾ ಸಣ್ಣ ಸಂತೋಷ, ಸಣ್ಣ ಆಸೆಗಳ ಮಧ್ಯೆ ತುಂಬಾ ಚಿಕ್ಕ ಜೀವನ ನಡೆಸ್ತಾ ಇದ್ದಾನೆ. ಹೆಂಡತಿ ಅಂದ್ರೆ ಅರ್ಥ ಗೊತ್ತಿಲ್ಲದೆ ಬದುಕ್ತಾ ಇದ್ದಾನೆ. ಫ್ಯಾಮಿಲಿ ಅಂದ್ರೆ ಎಷ್ಟು ನೆಮ್ಮದಿಯಾಗಿರುತ್ತೆ ಅಂತ ಗೊತ್ತಿಲ್ಲದೆ ಕಾಲ ಕಳೀತಾ ಇದ್ದಾನೆ. ಇಂಥ ಅಮ್ಮ ಇದ್ದ ಹಾಗೆ ಇರೋದಕ್ಕಿಂತ ನಮ್ಮೆಲ್ಲರ ಪ್ರಯತ್ನದಿಂದ ಬದಲಾದ್ರೆ ಒಳ್ಳೇದಲ್ವಾ? ಬದಲಾದ್ರೆ ಮಾತ್ರ ಒಳ್ಳೇದು, ಬದಲಾಗದೆ ಹಾಗೆ ಉಳಿದ್ರು ಒಳ್ಳೇದು. ಹಾಗಂತ ಪ್ರಯತ್ನ ಪಡದೇ ಇರೋದು ತಪ್ಪು ಶಮಿಕಾ. ತೇಜು, ಏನಾದ್ರೂ ಆಗ್ಲಿ ಅಮ್ಮಯ್ಯಗೆ ಟ್ರೀಟ್ಮೆಂಟ್ ಶುರು ಮಾಡಿಸಿ. ಬೇಡ್ದಿರೋ ತುಂಬಾ ರಹಸ್ಯಗಳು ಹೊರಗೆ ಬರುತ್ತಲ್ಲಪ್ಪ. ಪಚ್ಚೆ ಹೇಳಿದ ಹಾಗೆ ಆಗ್ಲಿ. ನೀವಿಬ್ರು ಮಕ್ಕಳು ಎರಡು ಕೈಗಳಿದ್ದ ಹಾಗೆ. ಸರಿ ಹೋದ್ರೆ ಎರಡು ಕೈಗಳಲ್ಲೂ ಕೆಲಸ ಮಾಡ್ತೀನಿ. ಸರಿ ಹೋಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಕೈಯಾದ್ರೂ ಸರಿಯಾಗಿದೆಯಲ್ಲ ಅಂತ ಸಮಾಧಾನ ಪಟ್ಕೋತೀನಿ. ಚಿಕಿತ್ಸೆಯಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅಮ್ಮಯ್ಯ ಕಣ್ಣು, ಕಿವಿ, ಮೂಗು ಏನು ಸಮಸ್ಯೆ ಆಗುದಿಲ್ಲ ತಾನೆ? ಅದ್ಯಾವ್ದೋ ಟಿವಿ ನೋಡಿದ್ವಲ್ಲ, ಮನುಷ್ಯ 50-60 ವರ್ಷ ಅಲ್ಲಾಡದೆ ಬೊಂಬೆ ತರ ಬದುಕಿದ್ನಲ್ಲ, ಹಾಗೆಲ್ಲ ಆಗಲ್ಲ ತಾನೆ? ಇದೇ ಕಾರಣಕ್ಕೆ ನಿಮ್ಮ ಅಮ್ಮಾಜಿನೂ ಹೆದರ್ಕೋತಾ ಇರೋದು. ತೇಜು, ನೀನ್ ಹೇಳಿದಾಗೆ ನಾವೆಲ್ಲ ಅಮ್ಮಯ್ಯಗಿಂತ ಹೆಚ್ಚು ಸುಖ ಅನುಭವಿಸ್ತಾ ಇದ್ದೀವಿ. ಬಚ್ಚೆ ಸಂಪೂರ್ಣ ಮನಸ್ಸಿನಿಂದ ಪರ್ಮಿಷನ್ ಕೊಟ್ಟಿರೋದ್ರಿಂದ ನಾವೆಲ್ಲ ಧೈರ್ಯವಾಗಿ ಮುಂದುವರಿಬಹುದು. ಹಾಗಾದ್ರೆ ಇವತ್ತಿಂದ ಕೆಲಸ ಶುರು. ನೀವೆಲ್ಲ ಅಮ್ಮಯ್ಯಣ್ಣಂಗೆ ಹೀಗಾಗಕ್ಕೂ 1 ವರ್ಷ ಮೊದಲು ಅವನ ಲೈಫ್ ನಲ್ಲಿ ಏನೇನ್ ಇನ್ಸಿಡೆಂಟ್ ನಡೆದಿತ್ತು ಅಂತ ನನಗೆ ಹೇಳ್ಬೇಕು. ನನಗೆ ನೆನಪಿರೋದೆಲ್ಲ ಹೇಳ್ತೀನಿ ತೇಜು. ನಾನು ಅಮ್ಮಯ್ಯಗೆ ತುಂಬಾ ಕ್ಲೋಸ್ ಆಗಿದ್ದೆ.
ನಾನು ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಕೊಡ್ತೀನಿ. ನಿಮ್ಗೆಲ್ಲ ಈ ಟ್ರೀಟ್ಮೆಂಟ್ ವಿಷಯದಲ್ಲಿ ಹೇಗ್ ದಾರಿ ತಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೋ ಲೆಕ್ಕಾಚಾರ ಆಗ್ತಾ ಇದ್ದಾಳಲ್ಲ ಇವಳು ಮನ್ಕಾಯಿ ಹೋಗ. ಹಾಗಾದ್ರೆ ಡಾಕ್ಟರ್ ಆಕಾಶ್ ಕಶ್ಯಪ್ ನಮ್ಮ ಮನೆಗೆ ಬರೋಕೆ ನಿಮ್ಗೆಲ್ಲ ಒಪ್ಪಿಗೆ ಇದೆಯಾ? ಆಕಾಶ್ ಬಂದಾಗ ಅವರು ಡಾಕ್ಟರ್ ಅನ್ನೋ ವಿಷಯನ ದಯವಿಟ್ಟು ಅಮಯಣ್ಣನಿಂದ ಎಲ್ಲರೂ ಮುಚ್ಚಿಡ್ಬೇಕು. ಓಕೆನಾ? ಚಾಲೆಂಜ್ ತಗೊಂಡೇ ಬರ್ತೀನಿ. ನಮ್ಮ ಅಮ್ಮಯ್ಯಗೋಸ್ಕರ ಬರ್ತೀನಿ. ಅಮ್ಮಾಜಿ ಅವಮಾನ ಮಾಡಿದ್ರೆ ಅದನ್ನು ಸನ್ಮಾನ ಆಗೋ ರೀತಿ ಕನ್ವರ್ಟ್ ಮಾಡ್ತೀನಿ. ರಿಯಲಿ? ಎಸ್. ನೋಡು, ನಾನು ಬಂದು 3 ದಿನಗಳಲ್ಲಿ ಅಮ್ಮಯ್ಯಗೆ ಅಮ್ಮಾಜಿ ಮೇಲಿರೋ ಕೋಪ, ಹೆದರಿಕೆ ಎಲ್ಲ ಹೋಗಬೇಕು. ಹಾಗೆ ಮಾಡ್ತೀನಿ. ಅಮ್ಮಾಜಿ ಸಂತೋಷವಾಗಿ ನನ್ನನ್ನು ಮನೆಯೊಳಗೆ ಕರ್ಕೋಬೇಕು. ಹಾಗೆ ಮಾಡ್ತೀನಿ. ನಿಮ್ಮ ಉತ್ಸಾಹ ನೋಡಿ ನನ್ನ ಬೇಜಾರೆಲ್ಲ ಓಡ್ ಹೋಯ್ತು ಆಕಾಶ್. ಎಸ್, ದಟ್ಸ್ ಇಟ್. ಪ್ರೀತಿಯಿಂದ